ಬಟ್ಲರು ರ್ಯಾಮ್ ಶಾಟ್ ಹೊಡಿತಾ ಇದ್ದಾಗ್ಲೇ ಅರ್ಥ ಮಾಡ್ಕೋಬೇಕಾಯ್ತು ನಮ್ಮ ಇಂಡಿಯನ್ ಬೌಲರ್‌ಗೆ. ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ. ಬಟ್ಲರ್ ಒಂದ್ಸಲಿ ಸೆಟ್ಲ್ ಆದ್ರೆ ಮುಗ್ದೋಯ್ತು ಕತೆ. ವಾಟ್ಸಪ್ ಕನ್ನಡದ ಜನತೆ ಎಲ್ರೂ ಹೇಗಿದ್ದೀರಾ? ನಾನು ನಿಮ್ಮ ಸಂಕೇತ್. ಇವತ್ತು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಇತ್ತು. ಸೊ ಮ್ಯಾಚ್ ನೋಡಿದ್ರೆ ನನಗಂತೂ ಹೋಪೇ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ. ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಹೋಪ್ ಹೋಗ್ಬಿಟ್ಟಿದೆ ನಂದು. ಅವ್ರು ಯಾವಾಗ ರಿವರ್ಸ್ ಸ್ಲಿಪ್ ಹೊಡಿತಾ ಇದ್ದಾರೆ ಅಂದ್ರೆ ಅದರ ಅರ್ಥ ಅವ್ರು ಸೆಟ್ಲ್ ಆಗಿದ್ದಾರೆ ಅಂತ ಅರ್ಥ. ಬಟ್ಲರ್ ಕೊಟ್ಟಿದ್ದು ಕ್ಯಾಚ್ ಶಿವಮ್ ಡುಬೆ ಮಿಸ್ ಮಾಡ್ತಾರಲ್ಲ, ಮಿಸ್ ಅಲ್ಲ ಅದು, ಮ್ಯಾಚೇ ಮಿಸ್. ಅಲ್ಲ ಶುಭಮ್ ಡೂಬೆಗೆ ಸುಮಾರು ಸತಿ ನೋಡಿದ್ದೀನಿ ನಾನಂತೂ. IPL ಅಲ್ಲಿ ಮತ್ತೆ ಎಲ್ಲಾ ಕ್ರಿಕೆಟ್ ಟೀಮ್ ಇದ್ರ ಮ್ಯಾಚ್ ಅಲ್ಲಿ ಫೀಲ್ಡಿಂಗ್ ಅಲ್ಲಿ ಅವರು ಫಿಟ್ ಆಗಿಲ್ಲ. ತುಂಬಾ ವೀಕ್ ಆಗಿದ್ದಾರೆ ಅವರು. ಅವ್ರ ಬಾಡಿ ಮೂವ್ಮೆಂಟ್ ಆಗಲ್ಲ. ಸ್ವಲ್ಪ ಫಿಟ್ನೆಸ್ ಬಗ್ಗೆ ಗಮನ ಕೊಡ್ಬೇಕು ಶಿವಮ್ ದುಬೆ ಅವರೇ ನೀವು. ಅಲ್ಲ ಬಾಲ್ ಎಲ್ಲಿ ಬರ್ತಾ ಇದೆ, ಬಾಲ್ ನೀವೆಲ್ಲಿ ಹೋಗಿದ್ದೀರಾ, ಎಲ್ಲಿ ಹೆಂಗ್ ಹಿಡಿತಾ ಇದೆ, ಏನಕ್ಕೆ ಅದಕ್ಕೆ ಅಲ್ಲ, ಅದು ಎಕ್ಸ್ಟ್ರಾ ಎಫರ್ಟ್ ಏನಕ್ಕೆ? ಬಾಲ್ ಎಲ್ಲಿದೆ, ಬಾಲ್ ನೋಡ್ಕೊಂಡು ಹೈಟೇ ಅಲ್ವಾ? ಅಲ್ಲ ಶೆಡ್ಗೆ ಪಾರ್ಟ್ ಟೈಮ್ ಬೌಲರ್ ಇದ್ರು ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದಾರೆ ಅವರು. ಹಾ, ಶೆಡ್ಗೆ ಪಾರ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದಾರೆ ಅವರು. ಶೆಡ್ಗೆ ರನ್ಸ್ ನ ಕಂಟ್ರೋಲ್ ಮಾಡ್ತಾ ಇದ್ರೆ ಅಕ್ಷರ್ ಪಟೇಲ್ ಫುಲ್ ಎಲ್ಲ ಹೊಳೆಲಿ ಹುಣಸಿ ಅಂದಂಗ, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳ್ದಂಗ ಆಗ್ತಾ ಇದೆ. ನೀ ಎಷ್ಟು ಹೊಡಿತಿ ಹೊಡಿಯಪ್ಪ ನನ್ನ ಬಾಲಿಗೆ ಅಂತ ಹಂಗ್ ಬಾಲ್ ಹಾಕಿದ್ರು ಅವ್ರು ಅಕ್ಷರ್ ಪಟೇಲ್. ಹ್ಯಾರಿ ಬ್ರೋಕ್ ಅಂತೂ ಅಕ್ಷರ್ ಪಟೇಲ್ಗೆ ಹುಚ್ಚಿ ನಾ ಹೊಡೆದವನೆ. ಏನ್ ಕಣ್ಣು ಮುಚ್ಚಿ ಹೊಡಿದವನೆ. 6-4 ಅವ್ನ್ ಬಂದ್ರೆ ಸಾಕು ಖುಷಿ ಆಗ್ಬಿಡ್ತಾನ ಅವ್ನು. ಹ್ಯಾರಿ ಬ್ರೂಕ್ಸ್. ಪ್ರಿನ್ಸ್ ಯಾದವ್ ನ ಟೀಮ್ ನಲ್ಲಿ ಏನಕ್ಕೆ ಇಟ್ಟಿದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅಲ್ಲ ಒಂದೊಂದು ಓವರಿಗೆ 24 ರನ್ಸು, 25 ರನ್ಸು, 16 ರನ್ಸು, ಇವೆಲ್ಲ ಏನ್ ರನ್ಸ್ ಗಳ? ಏನ್ ಬಾಲಿಂಗ್ ಹಾಕಕ್ ಬರುತ್ತಾ ಬರೋಲ್ಲ ಅವನಿಗೆ? ಇವಾಗ್ಲಾದ್ರೂ ಭುವನೇಶ್ವರ್ ನೆನ್ಪ್ ಬಂತ ಮಿಸ್ಟರ್ ಗೌತಮ್ ಗಂಭೀರ್. ಅಲ್ಲ ನಿಮ್ಮ ಈಗೋಸ್ಟಿಕ್ಸ್ಗೆ ನಮ್ಮ ಇಂಡಿಯನ್ ಟೀಮು ಬಲಿಯಾಗ್ತಾ ಇದೆ. ಯಾವಾಗ ನಿಮ್ಗೆ ಬುದ್ಧಿ ಬರುತ್ತೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಅಲ್ಲ ನಮ್ಮ ಇಂಡಿಯನ್ ಬೌಲರ್ಸ್ಗೆ ಬ್ರೋಕು ಮತ್ತೆ ಬಟ್ಲರ್ಗೆ ಬ್ರೇಕ್ ಮಾಡಕ್ಕೆ ಆಗ್ತಿಲ್ಲ ನಮ್ ಕೈಲಿ. ಹ? ಏನ್ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿದ್ದಾರೆ ಬಿಫೋರ್ ಮ್ಯಾಚ್ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇಡೀ 3 ಮ್ಯಾಚ್ ಇಂದ ಇದೇ ಕತೆ ನಿಮ್ದು. ನಾನು ಯಾವ ಓವರ್ ಕಡಿಮೆ ರನ್ಸ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ರನ್ಸ್ ಕಡಿಮೆ ಹೋಗ್ಲಿ, ರನ್ಸ್ ಬರೋದ 6-4 ಅಲ್ಲ ಗುರು, ಯಾವನ್ 19ನೇ ಓವರ್ ಅಲ್ಲಿ 24 ರನ್ ಕೊಡ್ತಾರೆ ಹೇಳಿ? ಹ, ಇದು ಕೊಡೋಂತ ರನ್ಸ್ ಹಾಕುವಂತ ಬಾಲ್ಸ್ ಗಳವು. ಏನು ಏನ್ ಫೀಲ್ಡಿಂಗ್ ಏನ್ ಸೆಲೆಕ್ಷನ್ ಮಾಡಿದಾರೋ ಏನ್ ಗೊತ್ತಾಗ್ತಿಲ್ಲ ನನಗಂತೂ. ಇದು ಪ್ಯೂರ್ ಟೀಮ್ ಸೆಲೆಕ್ಷನ್. ಈ ಸೀರೀಸ್ ನ ಸೋತಿರೋದು ನಾವು. ಅಲ್ಲ ಇವತ್ತು ಸ್ಯಾಮ್ಸನ್ ಗೆ ಆಡಿಸ್ತಿದಾರೆ, ಓಕೆ. ಮೂರ್ ಮ್ಯಾಚ್ ಅಲ್ಲೂ ಸ್ಯಾಮ್ಸನ್ ಗೆ ಆಡಿಸೇ ಇಲ್ಲ. ಇವತ್ತು ಆಡಿಸ್ತಿದಾರೆ ಪಾಪ. ಅವನಂತರ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇದೇ ಮ್ಯಾಚ್ ಅಲ್ಲಿ ಅವನ ಮೇಲೆ ಪ್ರೆಷರ್ ಹಾಕಿದ್ರೆ ಮತ್ತೆ ಏನ್ ಕತೆ ನಿಮ್ದು? ಮಿಕ್ಕಿದವ್ರು ಏನ್ ಮಾಡ್ತಾರೆ? ಅಲ್ಲ ಗುರು, 258 ಇಟ್ಟು ಟೋಟಲ್ ರನ್ ಸ್ಕೋರ್ ಕೂಡ ಮ್ಯಾಚ್ ಆಯ್ತು. ನನಗಂತೂ ಅರ್ಥ ಆಗ್ತಿಲ್ಲ. ನನಗೆ ನನಗೆ ಇದು T20 ODI ನೋಡ್ತಾ ಇದೀನಾ ಅಥವಾ IPL ನೋಡ್ತಾ ಇದೀನಾ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದೆ ನನಗಂತೂ. ಅಲ್ಲ ಒಂದೊಂದು ಓವರ್ಗೆ ಹೈಲೈಟ್ಸ್ ನೋಡ್ದಂಗ ಆಗ್ತಾ ಇದೆ ನನಗೆ. ಬಟ್ಲರು ರ್ಯಾಮ್ ಶಾಟ್ ಹೊಡಿತಾ ಇದ್ದಾಗ್ಲೇ ಅರ್ಥ ಮಾಡ್ಕೋಬೇಕಾಯ್ತು ನಮ್ಮ ಇಂಡಿಯನ್ ಬೌಲರ್ಗೆ. ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ. ಬಟ್ಲರ್ ಒಂದ್ಸಲಿ ಸೆಟ್ಲ್ ಆದ್ರೆ ಮುಗ್ದೋಯ್ತು ಕತೆ. ಅದೇ ಶಿವಮ್ ಡೊಬೆದು ಕ್ಯಾಚ್ ಮಿಸ್ ಆಯ್ತಲ್ಲ, ಅದೇ ಅದೇ ಪಿಲ್ಸಾಂಟ್ ಹೆಂಗ್ ಫೀಲ್ಡಿಂಗ್ ಮಾಡ್ತಾರ ನೋಡಿ, ಎಷ್ಟು ಚೆನ್ನಾಗಿ ಕ್ಯಾಚ್ ಹೊಡಿತಾರ ನೋಡಿ. ಎಷ್ಟು ಕ್ರಿಟಿಕಲ್ ಇದ್ರು ಎಷ್ಟು ನೀಟಾಗಿ ಕ್ಯಾಚ್ ಹಿಡಿತಾರ. ಆ ತರ ಪರ್ಫಾರ್ಮೆನ್ಸ್ ಬೇಕು ಶಿವಮ್ ಡೂಬೆಗೆ. ಇನ್ನು ಇಂಪ್ರೂವ್ ಮಾಡೋದು ತುಂಬಾ ಇದೆ ಶುಭಮ್ ಡೂಬೆ ಅವರು. ಶುಭಮ್ ಡೂಬೆ ಬಗ್ಗೆ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಅವರು ಸ್ಕ್ರೀಜಿಗೆ ಬಂದ್ಮೇಲೆ ಹೆಂಗ್ ಇಂಟ್ರೊಡಕ್ಷನ್ ಕೊಡ್ತಾರ ಗೊತ್ತಾ? ಸತತ 2 ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ಇವರು ಶುಭಮ್ ಡೂಬೆ ಅವರು ಇದ್ರು. ಆ ಎಕ್ಸ್ಪೀರಿಯನ್ಸ್ ನ ಹೋಲಿಕೆ ಮಾಡ್ತಾವ್ರೆ. ಇನ್ಫ್ಯಾಕ್ಟ್ ಅವ್ರ ಎಕ್ಸ್ಪೀರಿಯನ್ಸ್ ಇದ್ರಲ್ಲೇ ಅಳಿತಾ ಇದಾರೆ ಅವ್ರು. ನಿಮಗೆ ಇಷ್ಟಿದೆ ಎಕ್ಸ್ಪೀರಿಯನ್ಸ್, ನೀವು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ಕಮೆಂಟ್ರಿ ಬಾಕ್ಸ್ ಅಲ್ಲಿ. ಶುಭಮ್ ಡೋಬೆದು ಫೀಲ್ಡಿಂಗ್ ನಲ್ಲೂ ಪರ್ಫಾರ್ಮೆನ್ಸ್ ಇಲ್ಲ, ಬ್ಯಾಟಿಂಗ್ ನಲ್ಲೂ ಪರ್ಫಾರ್ಮೆನ್ಸ್ ಇಲ್ಲ. ಇಡೀ ಸೀರೀಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಶುಭಮ್ ಡೋಬೆಗೆ. ಕಂಡೀಷನ್ ತಕ್ಕಂಗೆ ಬ್ಯಾಟಿಂಗ್ ಆಡಿರೋದು ಯಾರು ಅಂದ್ರೆ ಇಶಾನ್ ಕಿಶನ್, ತಿಲಕ್ ವರ್ಮಾ ಅಂಡ್ ಶ್ರೇಯಸ್ ಅಯ್ಯರ್. ಇವ್ರು 3 ಜನನೇ ಆಡಿರೋದು ಕರೆಕ್ಟ್ ಆಗಿ. ಫೀಲ್ಡಿಂಗ್ ತಕ್ಕಂಗೆ, ಸ್ಕೋರ್ ತಕ್ಕಂಗೆ ಆಡಿರೋದು. ಮಿಕ್ಕಿರೋರೆಲ್ಲ ಬಂದ್ರು ಹಿಂಗ್ ಬಂದ್ರು ಹಿಂಗ್ ಹೋದ್ರು. ಹಿಂಗಾದ್ರೆ ಸೀರೀಸ್ ಗೆಲ್ತೀವ, ಮ್ಯಾಚ್ ಗೆಲ್ತೀವ? 19 ಓವರ್ಗೆ 198 ರನ್ ಹೊಡೆದಿದ್ದಾರೆ. ಸೊ ಪ್ರತಿ ಓವರ್ಗೆ 20ರಿಂದ 22 ರನ್ ಬೇಕು ಪ್ರತಿ ಓವರ್ಗೆ. ಅವ್ರು ಹತ್ತತ್ರನೂ ಬಂದಿಲ್ಲ ಇಂಗ್ಲೆಂಡ್ ಅವ್ರು ಹತ್ತತ್ರನು. ಅಂತೂ ಇಂತೂ ಇಂಗ್ಲೆಂಡ್ ಅವ್ರ ಮ್ಯಾಚ್ ಗೆದ್ದಾಯ್ತು. 4-0 ಇಂದ ಮ್ಯಾಚ್ ಗೆದ್ದಿದ್ದಾರೆ ಅವರು. ಇದು ಗೆದ್ದಿರೋದು ಏನು ಅಕ್ಷರ ಪಡುವಂತ ವಿಷಯ ಏನಿಲ್ಲ ಬಿಡಿ, ಗೊತ್ತಿರೋ ವಿಷಯನೇ. ಇವ್ರು ಟೀಮ್ ಸೆಲೆಕ್ಟ್ ಹೆಂಗ್ ಮಾಡಿದಾರ. ಯಾಕಂದ್ರೆ ಇಂಗ್ಲೆಂಡ್ ಟೀಮ್ ಅವರು ಸೆಲೆಕ್ಷನ್ ಹಂಗ್ ಮಾಡಿದಾರೆ. ಟೀಮ್ ಸೆಲೆಕ್ಷನ್ ಅವ್ರಿಗೆ ಗೊತ್ತ್ರಿ ಏನ್ ಯಾವ ಕಂಡೀಷನ್ ಮೇಲೆ ಹೆಂಗ್ ಆಡ್ತಾರೆ ಅಂತ.
ಆಡ್ತಾ ಇರೋದು ಇಂಡಿಯಾ ಅಗೇನ್ಸ್ಟ್ ಅಂದ್ರೆ ಅವರು ಆ ರೀತಿ ಥಿಂಕ್ ಮಾಡಿ ಟೀಮ್ ನ ಬಿಲ್ಡ್ ಮಾಡಿದ್ದಾರೆ. ಓಕೆ, ಮತ್ತೆ ಸಿಗೋಣ. ಮತ್ತೆ ಮುಂದಿನ ಮ್ಯಾಚಲ್ಲಿ ಸಿಗ್ತೀನಿ. ಈ ಚಾನಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರಿವ್ಯೂ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಲೈಕ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ರಿವ್ಯೂ, ಕ್ರಿಕೆಟ್ ರಿವ್ಯೂಗಳನ್ನ ಮತ್ತೆ ಮತ್ತೆ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಲೈಕ್ ಅಂಡ್ ಕಮೆಂಟ್. ಸಿ ಯು ನೆಕ್ಸ್ಟ್ ಮ್ಯಾಚ್.